ಮನೇಲಿ ಬೆಳೆದ ಮಕ್ಕಳಿದ್ದಾರೆ, ಬೆಳೆದಿಂಗಳ ಬಾಲೆನಾ? ಅಯ್ಯೋ ಅದ್ರಲ್ಲೇನಿದೆ, ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದೀವಿ, ಖುಷಿಯಾಗಿ ನೋಡ್ಕೊಂಡಿದೀವಿ, ಅವ್ರ ಇಷ್ಟನೂ ಇದೇ ಇರುತ್ತೆ. ನಾವು ಸಂತೋಷವಾಗಿದ್ರೆ ಅವರು ನೆಮ್ಮದಿಯಾಗಿರ್ತಾರೆ. ನೀವ್ ಹೇಳೋದು ಸರಿನೇ, ಆದ್ರೂ ಈ ಬೈಕ್ ರೈಡ್ ಎಲ್ಲ ಬೇಕಾ? ಛೇ, ಏನ್ ಹೀಗೆ ಹೇಳ್ತೀರಿ? ಈಗಿನ ಕಾಲದಲ್ಲಿ ಮನುಷ್ಯ ಚಂದ್ರಲೋಕಕ್ಕೆ ಹೋಗ್ತಾನಂತೆ, ಅಂಥದ್ರಲ್ಲಿ ನೀವು ನಿಮ್ಮ ಗಂಡನ ಜೊತೆ ಈ ಚಂದ್ರನ ಬೆಳಕಲ್ಲಿ ಒಂದು ಬೈಕ್ ರೈಡ್ ಬರೋದಕ್ಕೆ ಮುಜುಗರ ಪಟ್ಕೊಳ್ತೀರಲ್ಲ? ಮುಜುಗರ ಆಗಲ್ವಾ ಮತ್ತೆ, ಅದು ಈ ವಯಸ್ಸಲ್ಲಿ? ಅರೆ, ಅದರಲ್ಲಿ ವಯಸ್ಸೆಂತದಿದೆ? ಅಲ್ಲ, ನಾನು ನನ್ನ ಹೆಂಡತಿ ಜೊತೆ ಒಂದು ಜಾಲಿಯಾಗಿ ಬೈಕ್ ರೈಡ್ ಹೋಗೋದಕ್ಕೆ ಯಾವ ವಯಸ್ಸಾದ್ರೇನಂತೆ? ಖುಷಿಯಾಗಿರೋದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ತುಳಸಿಯವರೇ, ಗಟ್ಟಿಯಾಗಿ ಇಟ್ಕೊಳ್ಳಿ, ಈಗ ನಾನು ವೀಲಿಂಗ್ ಮಾಡ್ತೀನಿ. ಅಯ್ಯೋ, ಈ 2 ಚಕ್ರದ ಮೇಲಿನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ. ನೀವು ವೀಲಿಂಗ್ ಎಲ್ಲ ಏನು ಬೇಡ, ಬರೀ ಫೀಲಿಂಗ್ ಸಾಕು ಅಂತೀರಾ? ಹೌದು ಮಾಧವ್, ನಿಮ್ ಜೊತೆ ಸಮಯ ಕಳೆದು ಇಷ್ಟು ದಿನ ಆಗೋಗಿತ್ತು. ಮನೇಲಿ ಏನೇನೋ ಸಮಸ್ಯೆಗಳು, ಆದ್ರೆ ನಿಮ್ ಜೊತೆ ಈ ರೀತಿ ಸಮಯ ಕಳೆಯೋದು ಮನ್ಸಿಗೊಂಥರ ಹಗುರ ಅನ್ಸುತ್ತೆ. ಅಲ್ಲೋ ಮಾಧವ್ ತುಳಸಿ ಬೈಕ್ ನಲ್ಲಿ ಹೋಗ್ತಿದ್ದೀರಾ? ವಾಸು, ನಿನ್ಗೆ ಭ್ರಮೆ ಇರ್ಬೇಕು. ಮಾಧವ್ ತುಳಸಿ ಇಷ್ಟೊತ್ತಿಗೆ ಬೈಕಲ್ಲಿ ಹೋಗ್ತಾರೆ. ಅಯ್ಯ ದಡ್ಡ, ನಿನ್ ಕಣಕ್ ಪರೆ ಬಂದಿರ್ಬೇಕು, ಅವರೇ ಕಡೆ ಹೋಗ್ತಾ ಇರೋದು. ಎತ್ತ ಗಾಡಿ. ತಲೆಯಲ್ಲಿ 100 ಯೋಚನೆಗಳಿರುವಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಆಗಲ್ಲ. ಮನಸ್ಸು ತಿಳಿಯಾಗಿದ್ರೇನೆ ತಲೆಗೆ ನಿದ್ದೆ ಹತ್ತೋದು. ನಂದು ಒಂದು ಬದುಕ ಅನ್ಸುತ್ತೆ. ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟೋ ದಿನಗಳಾಗೋಯ್ತು. ನಿದ್ದೆ ಮಾಡೋದ್ ಬಿಟ್ಟು ಇಷ್ಟೊತ್ತಲ್ಲಿ ಏನೋ ನಿಂದು? ಅಕ್ಕ, ನಾನ್ ನಿದ್ದೆ ಮಾಡ್ತಿದ್ರೆ ನಿಮ್ಗೆ ಈ ಸುದ್ದಿ ಗೊತ್ತಾಗ್ತಿತ್ತಾ? ಏನ್ ವಿಷಯ ಅಂತ ಹೇಳಿ. ಮಾಧವನ ತುಳಸಿ ಬೈಕಲ್ಲಿ ಆಚೆ ಬಂದಿದ್ದಾರೆ, ಆಯಾಗಿ ಸುತ್ತಾಡ್ತಾ ಇದ್ದಾರೆ. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ತುಳಸಿ ಆಚೆ ಬರ್ಬೇಕು, ನನ್ನ ಕೈಗೆ ಸಿಗಬೇಕು. ನೋಡು, ಇವತ್ತು ಮಾತ್ರ ತುಳಸಿ ತಪ್ಪಿಸ್ಕೊಳ್ಳೇಬಾರ್ದು, ಅವಳ ಅಂತ್ಯ ಆಗ್ಲೇಬೇಕು. ಅಕ್ಕ, ನೀನೇನು ಯೋಚನೆ ಮಾಡ್ಬೇಡ, ಅವರಿಬ್ರು ನಾನ್ ನೋಡ್ಕೊಳ್ತೀನಿ. ನೋಡು, ಮಾಧವನಿಗೇನು ಮಾಡಬೇಡಿ.